ಬಂಧುಗಳೇ ನಮಸ್ಕಾರ, ಹೇಗಿದ್ರೆ ನೀವೆಲ್ಲರೂ? ನಾನು ಸುಬ್ರಹ್ಮಣ್ಯ ಎಸ್ ಹಂಡಿಗೆ. ಬಂಧುಗಳೇ, ಸಹಜವಾಗಿ ಎಲ್ಲರೂ ಕೂಡ ಇದ್ದಂಥ ಕುತೂಹಲ ಅಂದರೆ ಯಾರ್ಯಾರು ಸಚಿವರಾಗ್ತಾರೆ ಅಂತ ಹೇಳಿ. ಮೊದಲ ಹಂತದಲ್ಲಿ 13 ಮಂದಿ ಸಚಿವರಾಗಿದ್ರು, ನಿಮ್ಮೆಲ್ಲರಿಗೂ ಕೂಡ ಗೊತ್ತಾ ಇದೆ. ಅದಾದ ಬಳಿಕ ಎರಡನೇ ಹಂತದಲ್ಲಿ ಸಾಕಷ್ಟು ಸಚಿವ ಸ್ಥಾನಗಳು ಖಾಲಿ ಇತ್ತು, ಅದನ್ನ ಭರ್ತಿ ಮಾಡಬೇಕಾಗಿತ್ತು. ಆದರೆ ಡಿ.ಕೆ. ಶಿವಕುಮಾರ್ ಮುಖ್ಯಮಂತ್ರಿಯಾಗಿ 2 ತಿಂಗಳಾದ್ರೂ ಕೂಡ ಸಾಧ್ಯ ಆಗಿರಲಿಲ್ಲ. ಸಹಜವಾಗಿ ಸಾರ್ವಜನಿಕ ವಲಯದಲ್ಲಿ ಟೀಕೆ ಶುರುವಾಗಿತ್ತು, ವಿಪಕ್ಷಗಳು ಕೂಡ ಟೀಕೆಯನ್ನ ಮಾಡ್ತಾ ಇದ್ವು. ಮತ್ತೆ ಹೈಕಮಾಂಡ್ ಮಟ್ಟದ ನಾಯಕರನ್ನ ಭೇಟಿ ಆಗ್ತಾ ಇದ್ದರೂ ಕೂಡ ಅಂತಿಮ ಪಟ್ಟಿಗೆ ಅನುಮೋದನೆ ಸಿಗ್ತಾ ಇರಲಿಲ್ಲ. ಹೀಗಾಗಿ ಸಹಜವಾಗಿ ಎಲ್ಲರೂ ಪ್ರಶ್ನೆ ಮಾಡ್ತಾ ಇದ್ರು, ಈ ಪರಿಯಾದಂತಹ ಹೈಕಮಾಂಡ್ ಗುಲಾಮಗಿರಿತನನ, ಹೈಕಮಾಂಡ್ ಇಷ್ಟೊಂದು ಆಟ ಆಡಿಸ್ಬೇಕಾ? ಈ ರೀತಿಯ ಒಂದಷ್ಟು ಚರ್ಚೆಗಳೆಲ್ಲವೂ ಕೂಡ ನಡೀತಾ ಇತ್ತು. ಇನ್ನು ಕಾಂಗ್ರೆಸ್ ಒಳಗೆ ಕೇಳಿ ಬರ್ತಿದ್ದಂತ ಮಾತುಗಳೇನಪ್ಪಾ ಅಂದ್ರೆ, ಒಂದು ಕಡೆಯಿಂದ ಸಿದ್ದರಾಮಯ್ಯ ಬಣ, ಮತ್ತೊಂದು ಕಡೆಯಿಂದ ಡಿ.ಕೆ. ಶಿವಕುಮಾರ್ ಬಣ, ಮತ್ತೊಂದು ಕಡೆಯಿಂದ ಮಲ್ಲಿಕಾರ್ಜುನ್ ಖರ್ಗೆ ಬಣ, ಮತ್ತೊಂದು ಕಡೆಯಿಂದ ರಾಹುಲ್ ಗಾಂಧಿ, ಸೋನಿಯಾ ಗಾಂಧಿ ಒಂದಷ್ಟು ಜನರ ಹೆಸರನ್ನ ಬಯಸ್ತಿದ್ದಾರೆ. ಹೀಗಾಗಿ ಅಳೆದು ತೂಗಿ ಅವಕಾಶವನ್ನ ಮಾಡಿಕೊಡ್ಬೇಕು, ಸ್ವಲ್ಪ ಎಡವಟ್ಟಾದ್ರೂ ಕೂಡ ಸರ್ಕಾರಕ್ಕೆ ಡ್ಯಾಮೇಜ್ ಆಗುವಂತ ಸಾಧ್ಯತೆ ಇದೆ, ಅಂತಹ ಒಂದಷ್ಟು ಮಾತುಗಳೆಲ್ಲವೂ ಕೂಡ ಕೇಳಿ ಬರ್ತಾ ಇತ್ತು. ಅಂತಿಮವಾಗಿ ಇದೀಗ 20 ಮಂದಿ ಸಚಿವರ ಪಟ್ಟಿ ರಿಲೀಸ್ ಆಗಿದೆ. ಸಂಜೆ 4 ಗಂಟೆಯ ಸುಮಾರಿಗೆ ಇವತ್ತು ಪ್ರಮಾಣ ವಚನವನ್ನು ಸ್ವೀಕರಿಸ್ತಾ ಇದ್ದಾರೆ. ಮೊದಲ ಹಂತದಲ್ಲಿ 13 ಮಂದಿ ಆಗಿದ್ರು, ಈಗ ಎರಡನೇ ಹಂತದಲ್ಲಿ ಒಟ್ಟು 20 ಮಂದಿ. ಆರಂಭದಲ್ಲಿ ಹೈಲೈಟ್ಸ್ ಅನ್ನ ಹೇಳಿ ಅದಾದ ಬಳಿಕ ಯಾರ್ಯಾರು ಏನ್ ಕತೆ ಆ ವಿವರವನ್ನ ಗಮನಿಸ್ತಾ ಹೋಗೋಣ. ಹೈಲೈಟ್ಸ್ ಅನ್ನ ಗಮನಿಸ್ತಾ ಹೋಗೋದಾದ್ರೆ, 20 ಮಂದಿಯಲ್ಲಿ 12 ಮಂದಿ ಹಳಬರು, ಬೇರೆ ಬೇರೆ ಸಂದರ್ಭದಲ್ಲಿ ಸಚಿವರಾಗಿದ್ದಂಥವರು. ಆದ್ರೆ 8 ಮಂದಿ ಹೊಸ ಮುಖಗಳಿಗೆ ಈ ಬಾರಿ ಅವಕಾಶವನ್ನ ಮಾಡಿಕೊಡಲಾಗಿದೆ. ಅದೇ ಬಹಳ ವಿಶೇಷವಾಗಿರುವಂತ ವಿಚಾರ. ಇನ್ನುಳಿದಂತೆ ಜಾತಿ, ಬಣ, ಪ್ರಾದೇಶಿಕತೆ ಎಲ್ಲದಕ್ಕೂ ಕೂಡ ಒತ್ತನ್ನು ಕೊಡಲಾಗಿದೆ. ಈಗ ಉದಾಹರಣೆಗೆ ದಲಿತ ಸಮುದಾಯದಿಂದ 8 ಮಂದಿ ಆಗಿದ್ದಾರೆ, ಲಂಬಾಣಿ, ಬೋವಿ, ಎಡಗೈ, ಬಲಗೈ ಈ ರೀತಿಯಾಗಿ ಸೇರಿ. ವಾಲ್ಮೀಕಿ ಸಮುದಾಯದಿಂದ 2, ಎಸ್ಟಿಯಿಂದ 11 ಮಂದಿ, ಪರಿಶಿಷ್ಟ ಪಂಗಡದಿಂದ, ಒಕ್ಕಲಿಗರು 6, ಲಿಂಗಾಯತರು 6, ಅಲ್ಪಸಂಖ್ಯಾತರು 2 ಇದೀಗ ಅವಕಾಶವನ್ನ ಮಾಡಿಕೊಡಲಾಗಿದೆ. ಇನ್ನು ಸಿದ್ದರಾಮಯ್ಯ ಸಂಪುಟದಲ್ಲಿದ್ದಂತ 12 ಮಂದಿಗೆ ಸಚಿವ ಸ್ಥಾನ ಕೈತಪ್ಪಿ ಹೋಗಿದೆ. ಮೊದಲ ಹಂತ, ಎರಡನೇ ಹಂತ ಎರಡನ್ನೂ ಕೂಡ ನೋಡಿದಂತ ಸಂದರ್ಭದಲ್ಲಿ 12 ಮಂದಿಗೆ ಅವಕಾಶ ತಪ್ಪಿ ಹೋಗಿದೆ. ಪ್ರಮುಖವಾಗಿ ಎಚ್.ಸಿ. ಮಹದೇವಪ್ಪ ಅಂತವರು, ದಿನೇಶ್ ಗುಂಡೂರಾವ್ ಅಂತವರು, ಎಚ್.ಕೆ. ಪಾಟೀಲ್ ಅಂತವರು, ಇಂಥವರಿಗೆ ಇದೀಗ ಅವಕಾಶ ತಪ್ಪಿ ಹೋಗಿದೆ. ಇನ್ನೊಂದು ವಿಶೇಷ ಏನಪ್ಪಾ ಅಂದ್ರೆ, ಹಿಂದೆ ಕುಮಾರಸ್ವಾಮಿ ಬಹಳ ಆಪ್ತರಾಗಿದ್ದಂತ 4 ಮಂದಿಗೆ ಅವಕಾಶವನ್ನು ಮಾಡಿಕೊಡಲಾಗಿದೆ. ಜಮೀರ್ ಅಹಮದ್, ಚಲುವರಾಯಸ್ವಾಮಿ, ಶಿವಲಿಂಗೇಗೌಡರು, ಅದೇ ರೀತಿಯಾಗಿ ಬಾಲಕೃಷ್ಣ, ಈ ರೀತಿಯಾಗಿ 4 ಮಂದಿಗೆ ಅವಕಾಶವನ್ನು ಮಾಡಿಕೊಡಲಾಗಿದೆ. ಇನ್ನು 2 ಅಚ್ಚರಿಯ ಆಯ್ಕೆಗಳು ಇದೀಗ ಕಾಣಿಸ್ತಾ ಇದ್ದಾವೆ, ತೀರಾ ಅಚ್ಚರಿ. ಒಂದು, ಚಿಕ್ಕಮಗಳೂರು ಭಾಗದಲ್ಲಿ ಗಾಯತ್ರಿ ಶಾಂತೇಗೌಡಗೆ ಅವಕಾಶವನ್ನು ಮಾಡಿಕೊಡಲಾಗಿದೆ. ಯಾಕೆ ಅಚ್ಚರಿ ಅಂದ್ರೆ, ಇವರು MLC ಅಂದ್ರೆ 2020 ಚುನಾವಣೆ ನಡೀತು ಸ್ಥಳೀಯ ಸಂಸ್ಥೆಗಳಿಂದ ವಿಧಾನ ಪರಿಷತ್ಗೆ. ಇವರು ಆಪೋಸಿಟ್ ಇದ್ದಿದ್ದು ಪ್ರಾಣೇಶ್. ಆಗ ರಿಸಲ್ಟ್ ಬಂದಾಗ ಗಾಯತ್ರಿ ಶಾಂತೇಗೌಡ 6 ಮತಗಳಿಂದ ಸೋಲನ್ನ ಕಂಡಿದ್ರು. ಅದಾದ ಬಳಿಕ ಇವರು ಹೈಕೋರ್ಟ್ಗೆ ಹೋಗ್ತಾರೆ, ಅಂತಿಮವಾಗಿ ಸುಪ್ರೀಂ ಕೋರ್ಟ್ಗೂ ಕೂಡ ಹೋಗ್ತಾರೆ. ಸುದೀರ್ಘ ಕಾನೂನು ಹೋರಾಟದ ಬಳಿಕ ಒಂದು 4 ದಿನ ಆಯ್ತು, 4 ದಿನದ ಹಿಂದಷ್ಟೇ 9 ಮತಗಳಿಂದ ಇವರು ಗೆಲುವನ್ನು ಸಾಧಿಸಿದ್ರು. ಪ್ರಾಣೇಶ್ ಸೋತ್ರು ಅಂತ ಹೇಳಿ ರಿಸಲ್ಟ್ ಬಂದ್ಬಿಟ್ಟಿತ್ತು. ಆ ರಿಸಲ್ಟ್ ಬಂದು 4 ದಿನ ಆಗಿಲ್ಲ, ಅಷ್ಟರೊಳಗಾಗಿ ಅಚ್ಚರಿ ಎನ್ನುವ ರೀತಿಯಲ್ಲಿ ಸಚಿವ ಸ್ಥಾನವೇ ಹುಡ್ಕೊಂಡು ಬಂದಿದೆ. ಯಾವ ಕಾರಣಕ್ಕಾಗಿ ಅಂತ ನಾನು ಆಮೇಲೆ ಹೇಳ್ತಾ ಹೋಗ್ತೀನಿ. ಅಲ್ಲಿ ಚಿಕ್ಕಮಗಳೂರು ಭಾಗದಲ್ಲಿ ಶೃಂಗೇರಿಯ ರಾಜೇಗೌಡರು ಇದ್ರು, ತರೀಕೆರೆಯಿಂದ ಒಬ್ರು MLA ಇದ್ರು, ಅವರೆಲ್ಲರೂ ಕೂಡ ಆಕಾಂಕ್ಷಿಗಳಾಗಿದ್ರು. ಆದ್ರೆ ಅವರೆಲ್ಲರನ್ನೂ ಕೂಡ ಓವರ್ಟೇಕ್ ಮಾಡಿ ಗಾಯತ್ರಿ ಶಾಂತೇಗೌಡ ಅವಕಾಶವನ್ನು ಪಡ್ಕೊಂಡಿದ್ದಾರೆ. ಹಾಗೆ ಕೇವಲ ಓರ್ವ ಮಹಿಳೆ ಯಾರು ಅಂದ್ರೆ ಅದು ಗಾಯತ್ರಿ ಶಾಂತೇಗೌಡ. ಇನ್ನು ಮಹಿಳೆಯರೊಬ್ಬರಿಗೆ ಅವಕಾಶವನ್ನು ಮಾಡ್ಕೊಡ್ಬೇಕಲ್ಲ, ಲಕ್ಷ್ಮೀ ಹೆಬ್ಬಾಳ್ಕರ್ ಇರಬಹುದು ಎನ್ನುವಂತ ಮಾತುಗಳು ಕೇಳಿ ಬರ್ತಾ ಇತ್ತು. ಲಕ್ಷ್ಮೀ ಹೆಬ್ಬಾಳ್ಕರ್ ಅವಕಾಶ ಸಿಕ್ಕಿಲ್ಲ, ಗಾಯತ್ರಿ ಶಾಂತೇಗೌಡ ಸಿಕ್ಕಿದೆ. ಇನ್ನೊಂದು ನನಗೆ ಅಚ್ಚರಿ ಅನ್ಸಿದ್ದೇನಪ್ಪ ಅಂದ್ರೆ, ಮಾಯಕೊಂಡದ ಬಸವಂತಪ್ಪ ಅವ್ರು ಹೆಚ್ಚೇನು ಲಾಬಿ ಮಾಡಿರಲಿಲ್ಲ, ಅವ್ರ ಹೆಸರೇ ಕೇಳಿ ಬರ್ತಾ ಇರಲಿಲ್ಲ ಎಲ್ಲೂ ಕೂಡ. ಅಂತಿಮವಾಗಿ ಬಸವಂತಪ್ಪ ಅವರಿಗೂ ಕೂಡ ಅವಕಾಶವನ್ನ ಮಾಡಿ ಕೊಡಲಾಗಿದೆ. ಈಗ ಯಾರೇನು ಆ ಪಟ್ಟಿ ಏನು ಎತ್ತ ಅಂತ ಗಮನಿಸ್ತಾ ಹೋಗೋಣ. ಒಂದು, PM ನರೇಂದ್ರ ಸ್ವಾಮಿ, ಮಂಡ್ಯದ ಮಳವಳ್ಳಿ ವಿಧಾನಸಭಾ ಕ್ಷೇತ್ರದ ಶಾಸಕರು, ಸಿದ್ದರಾಮಯ್ಯನವರ ಆಪ್ತ ಬಣ. ಜಾತಿ ಅಂತ ಬಂದಾಗ ನಮ್ಮಲ್ಲಿ ಜಾತಿ ಪ್ರಸ್ತಾಪ ಮಾಡಬಾರದು ಅಂತೀವಿ, ಆದ್ರೆ ಅನಿವಾರ್ಯ ಆಗಿದೆ. ಪರಿಶಿಷ್ಟ ಜಾತಿ ಬಲಗೈ, ಒಟ್ಟು 4 ಬಾರಿ ಶಾಸಕರಾದಂಥವರು. ಶಿವರಾಜ್ ತಂಗಡಗಿ, ಕೊಪ್ಪಳದ ಕನಕಗಿರಿ ವಿಧಾನಸಭಾ ಕ್ಷೇತ್ರ, ಪರಿಶಿಷ್ಟ ಜಾತಿ ಬೋವಿ ಸಮುದಾಯಕ್ಕೆ ಸೇರಿದಂಥವರು, ಒಟ್ಟು 4 ಬಾರಿ ಶಾಸಕರಾದಂಥವರು. ಇವರು ಕೂಡ ಸಿದ್ದರಾಮಯ್ಯ ಆಪ್ತ ಬಣದಲ್ಲಿ ಗುರುತಿಸಿಕೊಂಡಂಥವ್ರು. ಶಿವರಾಜ್ ತಂಗಡಗಿ ಇವರು ಸಚಿವರಾಗ್ತಾರಂತ ಬಹುತೇಕರಿಗೆ ನಿರೀಕ್ಷೆ ಇತ್ತು, ಹಿಂದೆಯೂ ಕೂಡ ಸಚಿವರಾಗಿ ಕೆಲಸವನ್ನ ಮಾಡಿದಂಥವ್ರು. ರುದ್ರಪ್ಪ ಲಮಾಣಿ, ಹಾವೇರಿ ಭಾಗದವರು, ಪರಿಶಿಷ್ಟ ಜಾತಿ ಲಂಬಾಣಿ, ಒಟ್ಟು 3 ಬಾರಿ ಶಾಸಕರಾದಂಥವರು. KS ಬಸವಂತಪ್ಪ, ಅಚ್ಚರಿಯ ಆಯ್ಕೆ, ದಾವಣಗೆರೆಯ ಮಾಯಕೊಂಡ, ಪರಿಶಿಷ್ಟ ಜಾತಿ SC ಸಮುದಾಯಕ್ಕೆ ಸೇರಿದಂಥವರು, 1 ಬಾರಿ ಶಾಸಕರಾಗಿದ್ರು, ಅದರ ಅವಕಾಶ ಸಿಕ್ಕಿದೆ. B. ನಾಗೇಂದ್ರ, ಇದೊಂದು ರೀತಿಯಲ್ಲಿ ಏನ್ ಹೇಳ್ಬೇಕು, ಇವರು ವಾಲ್ಮೀಕಿ ಹಗರಣ ನಿಮ್ಮೆಲ್ಲರಿಗೂ ಕೂಡ ಗೊತ್ತಲ್ಲ, ಕೋಟ್ಯಾಂತರ ಹಗರಣ. ಓರ್ವ ವ್ಯಕ್ತಿ ಪ್ರಾಣವನ್ನು ಕೂಡ ಕಳ್ಕೊಂಡಿದ್ರಲ್ಲ, ಅದೇ ವಿಚಾರಕ್ಕೆ ಸಂಬಂಧಪಟ್ಟಾಗಿ ಇವರು ಅರೆಸ್ಟ್ ಕೂಡ ಆಗಿದ್ರು. ಅದಾದ ಬಳಿಕ ಜಾಮೀನು ಸಿಕ್ತು. ಅರೆಸ್ಟ್ ಆದಾಗ ಸಚಿವ ಸ್ಥಾನವನ್ನ ಕಳ್ಕೊಂಡಂತವರು B. ನಾಗೇಂದ್ರ. ಇನ್ನೂ ಕೂಡ ಆ ಪ್ರಕರಣ ನಡೀತಾ ಇದೆ.
ಜೈಲಿಗೆ ಹೋಗಿ ಜಾಮೀನು ಪಡೆದುಕೊಂಡು ಬಂದಂತಹ ವ್ಯಕ್ತಿ. ಹಗರಣದಲ್ಲಿ ಪ್ರಮುಖವಾದಂತಹ ಹೆಸರು ಬಿ ನಾಗೇಂದ್ರಗೆ ಸಚಿವ ಸ್ಥಾನ ಸಿಕ್ಕಿದೆ. ಬಳ್ಳಾರಿ ಗ್ರಾಮೀಣ, ಬಳ್ಳಾರಿಯವರು ಪರಿಶಿಷ್ಟ ಪಂಗಡ ಅಂದ್ರೆ ವಾಲ್ಮೀಕಿ ಸಮುದಾಯ, ಒಟ್ಟು 4 ಬಾರಿ ಶಾಸಕರಾದಂಥವರು ಅವರು. ಟಿ ರಘುಮೂರ್ತಿ ನಿರೀಕ್ಷೇತಿಯವರು, ಚಿತ್ರದುರ್ಗ ಚಳ್ಳಕೆರೆ ವಿಧಾನಸಭಾ ಕ್ಷೇತ್ರ, ಪರಿಶಿಷ್ಟ ಪಂಗಡ ವಾಲ್ಮೀಕಿ ಸಮುದಾಯ, 3 ಬಾರಿ ಶಾಸಕರಾದಂಥವ್ರು. ಜಮೀರ್ ಅಹಮದ್, ಈ ಹೆಸರು ಕೂಡ ಒಂದು ರೀತಿಯಲ್ಲಿ ಅಚ್ಚರಿ ಅನಿಸ್ತಾ ಇದೆ. ಮೊದಲಾದ್ರೆ ಅಚ್ಚರಿ ಅಲ್ಲ, ಮೊದಲಾದ್ರೆ ಬಹುನಿರೀಕ್ಷಿತ ಹೆಸರು ಅಂತ ಅನ್ಬೋದಿತ್ತು, ಆದ್ರೆ ಈಗ ಅಚ್ಚರಿ. ದಾವಣಗೆರೆ ಚುನಾವಣೆ ಬೈ ಎಲೆಕ್ಷನ್ ಸಂದರ್ಭದಲ್ಲಿ ಏನೆಲ್ಲ ಆಯಿತು, ಆಡಿಯೋ ಬ್ಲಾಸ್ಟು ನಿಮ್ಮೆಲ್ಲರಿಗೂ ಕೂಡ ಗೊತ್ತಿರುವಂತ ವಿಚಾರ. ಮೊದಲ ಪಟ್ಟಿಯಲ್ಲಿ ಜಮೀರ್ ಅಹಮದ್ ಹೆಸರೇ ಇರಲಿಲ್ಲ. ಆದ್ರೆ ಅದಾದ ಬಳಿಕ KC ವೇಣುಗೋಪಾಲ್ ಮೂಲಕ, ರಣದೀಪ್ ಸುರ್ಜೇವಾಲಾ ಮೂಲಕ ಹೇಗೆಗೋ ಪ್ರಯತ್ನವನ್ನ ಪಟ್ಟು ಜಮೀರ್ ಅಹಮದ್ 2ನೇ ಪಟ್ಟಿಯಲ್ಲಿ ಅವರ ಹೆಸರು ಬರುವಲ್ಲಿ ಯಶಸ್ವಿ ಆಗಿದೆ. ನಾನು ಎಲ್ರಿಗೂ ಕ್ಷಮೆ ಕೇಳ್ತೀನಿ ಅಂತ ಜಮೀರ್ ಅಹಮದ್ ಕ್ಷಮೆಯನ್ನ ಕೇಳಿದ್ರು. ಜಮೀರ್ ಅಹಮದ್ ಹೇಳ್ತಾ ಇದ್ರು, ಆಡಿಯೋ ನಂದಲ್ಲ, ಆದ್ರೆ ನಾನು ಕ್ಷಮೆ ಕೇಳ್ತೀನಿ ಅಂತ ಜಮೀರ್ ಅಹಮದ್ ಹೇಳಿದ್ರು. ಅಂತಿಮವಾಗಿ ಜಮೀರ್ ಅಹಮದ್ಗೆ ಅವಕಾಶ ಸಿಕ್ಕಿದೆ. ಚಾಮರಾಜಪೇಟೆ ಮುಸ್ಲಿಂ ಸಮುದಾಯ, ಒಟ್ಟು 6 ಬಾರಿ ಶಾಸಕ. ರಿಜ್ವಾನ್ ಅರ್ಷದ್, ಇದು ಸ್ವಲ್ಪ ನಂಗೆ ಅಚ್ಚರಿ ಅಂತ ಅನಿಸ್ತಾ ಇದೆ. ಕಾರಣ ಹ್ಯಾರಿಸ್ DK ಶಿವಕುಮಾರ್ ಅವರ ಬಹಳ ಆಪ್ತ, ಅವ್ರ ಮಗ ನಲ್ಪಾಡ್ ಅಂತೂ DK ಶಿವಕುಮಾರ್ಗೆ ಇನ್ನೂ ಅತ್ಯಾಪ್ತ. ಹೀಗಾಗಿ ಹ್ಯಾರಿಸ್ಗೆ ಅವಕಾಶ ಸಿಗಬಹುದು ಇರುವಂತ ಮಾತುಗಳು ಕೇಳಿ ಬರ್ತಾ ಇತ್ತು. ಆದ್ರೆ ರಿಜ್ವಾನ್ ಅರ್ಷದ್ಗೆ ಅವಕಾಶ ಸಿಕ್ಕಿದೆ. ಶಿವಾಜಿನಗರ ವಿಧಾನಸಭಾ ಕ್ಷೇತ್ರ, ಮುಸ್ಲಿಮು, 2 ಬಾರಿ ಶಾಸಕರಾದಂಥವ್ರು. ಸಂತೋಷ್ ಲಾಡ್ ಮೊದಲ ಪಟ್ಟಿಯಲ್ಲಿ ಹೆಸರು ಇರಲಿಲ್ಲ. ಧಾರವಾಡ ಕಲಘಟಗಿ ವಿಧಾನಸಭಾ ಕ್ಷೇತ್ರ, ಸಿದ್ದರಾಮಯ್ಯ ಆಪ್ತ ಬಣದವರು, ಕ್ಷತ್ರಿಯ ಮರಾಠ, 4 ಬಾರಿ ಶಾಸಕರಾದಂಥವರು. ಮಧು ಬಂಗಾರಪ್ಪ ಶಿವಮೊಗ್ಗ ಸೊರಬ ವಿಧಾನಸಭಾ ಕ್ಷೇತ್ರ, ಈಡಿಗ ಸಮುದಾಯ, 2 ಬಾರಿ ಶಾಸಕರಾದಂಥವ್ರು. ಕಳೆದ ಬಾರಿಯ ಸಂಪುಟದಲ್ಲೂ ಕೂಡ ಶಿಕ್ಷಣ ಸಚಿವರಾಗಿದ್ದಂಥವರು. ಇನ್ನು ಸಿ ಪುಟ್ಟರಂಗ ಶೆಟ್ಟಿ, ಸಿದ್ದರಾಮಯ್ಯನವರ ಆಪ್ತರು, ಹಿಂದೆಯೂ ಕೂಡ ಸಚಿವರಾಗಿದ್ರು, 2 ಬಾರಿ ಅನ್ಸುತ್ತೆ. ಚಾಮರಾಜನಗರ ವಿಧಾನಸಭಾ ಕ್ಷೇತ್ರ, ಚಾಮರಾಜಪೇಟೆ ಅಲ್ಲ ಚಾಮರಾಜನಗರ, ಉಪ್ಪಾರ ಸಮುದಾಯ, 4 ಬಾರಿ ಶಾಸಕರಾದಂಥವರು. ಮಂಕಾಳ ವೈದ್ಯ, ಉತ್ತರ ಕನ್ನಡ ಭಟ್ಕಳ ವಿಧಾನಸಭಾ ಕ್ಷೇತ್ರ, ಮೊಗವೀರ, 2 ಬಾರಿ ಶಾಸಕರಾದಂಥವರು. ಇನ್ನು ಅಜಯ್ ಸಿಂಗ್, ಧರ್ಮ್ ಸಿಂಗ್ ಮಗ, ಇವ್ರಿಗೆ ಯಾಕೆ ಅವಕಾಶ ಸಿಗ್ತಾ ಇರಲಿಲ್ಲ ಅಂದ್ರೆ, ಪ್ರಿಯಾಂಕ ಖರ್ಗೆ ಇವರು ಒಟ್ಟೊಟ್ಟಿಗೆ ಜರ್ನಿ ಶುರು ಮಾಡಿದಂಥವ್ರು. ಆದ್ರೆ ಇಬ್ರು ಕೂಡ ಕಲಬುರಗಿ ಭಾಗದವರು. ಪ್ರಿಯಾಂಕ ಖರ್ಗೆ ಯಾವಾಗಲೂ ಕೂಡ ಸಚಿವರಾಗ್ತಿದ್ರು. ಹೀಗಾಗಿ ಒಬ್ಬರಿಗೆ ಅವಕಾಶ ಸಿಕ್ತು ಅಂತ ಹೇಳಿ ಇವ್ರಿಗೆ ಅವಕಾಶನೇ ಸಿಗ್ತಾ ಇರಲಿಲ್ಲ. ಆದ್ರೆ ಪ್ರಪ್ರಥಮ ಬಾರಿಗೆ ಈಗ ಅಜಯ್ ಸಿಂಗ್ಗೆ ಅವಕಾಶ ಸಿಕ್ಕಿದೆ. ಕಲಬುರಗಿ ಜೇವರ್ಗಿ ವಿಧಾನಸಭಾ ಕ್ಷೇತ್ರ, ರಜಪೂತ್, 3 ಬಾರಿ ಶಾಸಕರಾದಂಥವರು. ಎನ್ ಚಲುವರಾಯಸ್ವಾಮಿ, ಮಂಡ್ಯ ನಾಗಮಂಗಲ, ಒಕ್ಕಲಿಗ ಸಮುದಾಯ, 1 ಬಾರಿ MP, 5 ಬಾರಿ ಶಾಸಕರಾದಂಥವರು. ಇನ್ನು KM ಶಿವಲಿಂಗೇಗೌಡ, JDS ಇಂದ ಕಾಂಗ್ರೆಸ್ಗೆ ಬಂದಂಥವರು, ಕೊನೆಗೂ ಅವಕಾಶ ಸಿಕ್ಕಿದೆ. ಹಾಸನದ ಅರಸೀಕೆರೆ ವಿಧಾನಸಭಾ ಕ್ಷೇತ್ರ, ಒಕ್ಕಲಿಗ, 4 ಬಾರಿ ಶಾಸಕರಾದಂಥವರು. HC ಬಾಲಕೃಷ್ಣ, ಮಾಗಡಿ ವಿಧಾನಸಭಾ ಕ್ಷೇತ್ರ, ಒಕ್ಕಲಿಗ ಸಮುದಾಯ. DK ಶಿವಕುಮಾರ್ CM ಆಗಬೇಕು ಅಂತ ಪಟ್ಟು ಹಿಡಿದು ಕುಳಿತುಕೊಂಡಂಥವ್ರು. ಬಿಡದಿ ಟೌನ್ಶಿಪ್ ವಿಚಾರದಲ್ಲೂ ಕೂಡ ಬಹಳ ಪಟ್ಟು ಹಿಡಿದಂಥವ್ರು, 5 ಬಾರಿ ಶಾಸಕರಾಗಿದ್ರು, ಅವಕಾಶ ಸಿಕ್ಕಿದೆ. ಇನ್ನು ಗಾಯತ್ರಿ ಶಾಂತೇಗೌಡ, ನಾನಾಗಲೇ ಹೇಳ್ತಾ ಇದ್ನಲ್ಲ, ವಿಧಾನ ಪರಿಷತ್ ಸದಸ್ಯೆ, ಕುರುಬ ಸಮುದಾಯ, ಹಾಗೆ 1 ಬಾರಿ MLC ಆದಂಥವ್ರು. ಇವರಿಗೆ ಯಾಕೆ ಅವಕಾಶ ಸಿಕ್ತು ಅಂದ್ರೆ, ಕಳೆದ ಬಾರಿ ಅವರು ಚಿಕ್ಕಮಗಳೂರು ಟಿಕೆಟ್ ಆಕಾಂಕ್ಷಿ ಆಗಿದ್ರಂತೆ. ಆಗ ಸಿದ್ದರಾಮಯ್ಯ ಇವರಿಗೆ ಮನವೊಲಿಸಿದ್ರಂತೆ ಅಥವಾ ಸಮಾಧಾನ ಮಾಡಿದ್ರಂತೆ, ನೀನು MLC ಮಾಡ್ತೀವಿ, ನಿನಗೆ ಸಚಿವ ಸ್ಥಾನವನ್ನು ಕೊಡ್ತೀವಿ ಎನ್ನುವ ರೀತಿಯಲ್ಲಿ. ಜೊತೆಗೆ ಕುರುಬ ಸಮುದಾಯದವರು. ಹೀಗಾಗಿ ಸಿದ್ದರಾಮಯ್ಯವರು ಮಾತು ಕೊಟ್ಟ ಕಾರಣಕ್ಕಾಗಿ, ಕುರುಬ ಸಮುದಾಯ ಎನ್ನುವ ಕಾರಣಕ್ಕಾಗಿ ಸಚಿವ ಸ್ಥಾನ ಸಿಕ್ತು. ಜೊತೆಗೆ ಬೇರೆ ಯಾರು ಕೂಡ ಮಹಿಳೆಯರು ಇರಲಿಲ್ಲ, ಇವರಿಗೆ ಅವಕಾಶ ಸಿಕ್ತು ಎನ್ನುವಂತ ಮಾತುಗಳು ಕೇಳಿ ಬರ್ತಾ ಇದೆ. ಇನ್ನೊಬ್ರು ಬಸವರಾಜ್ ರಾಯರೆಡ್ಡಿ, HK ಪಾಟೀಲ್ಗೆ ಅವಕಾಶ ಸಿಗ್ಲಿಲ್ಲವಲ್ಲ, ಇನ್ನಾರು ಕಾನೂನು ಬಗ್ಗೆ ಬಹಳ ಚೆನ್ನಾಗಿ ತಿಳ್ಕೊಂಡಿರೋರು ಬೇಕು ಅಂತೇಳಿ ಇವರಿಗೆ ಅವಕಾಶವನ್ನು ಮಾಡಿಕೊಟ್ಟ ಕಾಣಿಸ್ತಾ ಇದೆ. ಕೊಪ್ಪಳ ಯಲಬುರ್ಗ, ಸಿದ್ದರಾಮಯ್ಯನವರ ಆಪ್ತರು, ಲಿಂಗಾಯತ ರೆಡ್ಡಿ, 5 ಬಾರಿ ಶಾಸಕರು, 1 ಬಾರಿ MP. ವಿಜಯಾನಂದ ಕಾಶಪ್ಪನವರು, ಬಾಗಲಕೋಟೆಯ ಹುನಗುಂದ ವಿಧಾನಸಭಾ ಕ್ಷೇತ್ರ, ಲಿಂಗಾಯತ, 2 ಬಾರಿ ಶಾಸಕರಾದಂಥವರು. ಲಕ್ಷ್ಮಣ ಸವದಿ, ಸತೀಶ್ ಜಾರಕಿಹೊಳಿ ಮನವಿ ಮಾಡ್ಕೊಂಡಿದ್ರಂತೆ, ಲಕ್ಷ್ಮಣ ಸವದಿ ಕೊಡಬಾರ್ದು ಅವಕಾಶ ಅಂತ ಹೇಳಿ. ಅದರ ಅಂತಿಮವಾಗಿ ಅವರ ಮಾತನ್ನು ಮೀರಿ ಲಕ್ಷ್ಮಣ ಸವದಿಗೆ ಅವಕಾಶವನ್ನು ಮಾಡಿಕೊಟ್ಟಿದ್ದಾರೆ. BJPಯಿಂದ ಕಾಂಗ್ರೆಸ್ಗೆ ಬಂದಂಥವರು, ಬೆಳಗಾವಿ ಅಥಣಿ ವಿಧಾನಸಭಾ ಕ್ಷೇತ್ರ, ಇದರಲ್ಲಿ ವಿಧಾನಸೌಧದಲ್ಲೇ ಬ್ಲೂ ಫಿಲ್ಮ್ ನೋಡಿದಂಥವರು. ಲಿಂಗಾಯತ ಬಣಜಿಗ, 4 ಬಾರಿ MLA, 1 ಬಾರಿ MLC ಆದಂಥವರು. ಇಷ್ಟು ಮಂದಿ ಸಚಿವರಾಗಿದ್ದಾರೆ. ಇದೀಗ ಸಿದ್ದರಾಮಯ್ಯ ಬಣದವರು ಯಾರ್ಯಾರು ಅಂತ ನಾವು ನೋಡ್ತಾ ಹೋಗೋದಾದ್ರೆ, ಬಸವರಾಜ ರಾಯರೆಡ್ಡಿ, ಸಂತೋಷ್ ಲಾಡ್, ಪುಟ್ಟರಂಗ ಶೆಟ್ಟಿ, ನರೇಂದ್ರ ಸ್ವಾಮಿ, ಶಿವರಾಜ್ ತಂಗಡಗಿ, ಜಮೀರ್ ಅಹಮದ್, ಒಂದು ಕಾಲದಲ್ಲಿ ಆಪ್ತರು, ಇತ್ತೀಚೆಗೆ ನಾವು ಇರಿಸುಮುರುಸು ಉಂಟಾಗಿತ್ತಂತೆ, ಆದ್ರೆ ಅವರು ಅಂತ ಒಂದು ಪಟ್ಟಿಗೆ ಸೇರಿಸೋಣ. ಹಾಗೆ ಗಾಯತ್ರಿ ಶಾಂತೇಗೌಡ, ಇವರೆಲ್ಲರೂ ಕೂಡ ಸಿದ್ದರಾಮಯ್ಯ ಬಣದವರು. ಹೀಗಾಗಿ ಸಿದ್ದರಾಮಯ್ಯ ಅಂದ್ರೆ ಏನು ನಡೀತಾನೆ ಇಲ್ಲ ಎನ್ನುವಂತ ಚರ್ಚೆ ಇತ್ತೀಚೆಗೆ ಶುರುವಾಗಿತ್ತಲ್ಲ, ಅಂಥದ್ದೇನೂ ಇಲ್ಲ. ಸಿದ್ದರಾಮಯ್ಯ ಬಣದವರಿಗೂ ಕೂಡ ಇಲ್ಲಿ ಅವಕಾಶವನ್ನು ಮಾಡಿಕೊಡಲಾಗಿದೆ. ಇನ್ನು ವಿಧಾನಸಭಾ ಸ್ಪೀಕರ್ ಹೆಸರು ಕೂಡ ಬಂದಿದೆ. GS ಪಾಟೀಲ್, ಗದಗದ ರೋಣ ವಿಧಾನಸಭಾ ಕ್ಷೇತ್ರ, ಸಚಿವ ಸ್ಥಾನದ ಆಕಾಂಕ್ಷಿಯಾಗಿದ್ರು. ಇನ್ನು ಡೆಪ್ಯೂಟಿ ಸ್ಪೀಕರ್ ಇವರು ಪೊನ್ನಣ್ಣ, ಯಾರು ಸಿದ್ದರಾಮಯ್ಯನವರ ಕಾನೂನು ಸಲಹೆಗಾರರಾಗಿದ್ರಲ್ಲ, ಕೊಡಗಿನ ವಿರಾಜಪೇಟೆ ವಿಧಾನಸಭಾ ಕ್ಷೇತ್ರ. ಇನ್ನು ಪರಿಷತ್ ಅಂತ ಬಂದಾಗ ಸಲೀಂ ಅಹಮದ್, ಪರಿಷತ್ನ ಸಭಾಪತಿ, ಹಾಗೆ ಉಪಸಭಾಪತಿ ಉಮಾಶ್ರೀಯಾಗಿ ಇದೀಗ ಆಯ್ಕೆ ಆಗಿದ್ದಾರೆ. ಇದು ಒಟ್ಟಾರೆಯಾಗಿ ಇರುವಂತಹ ಪಟ್ಟಿ.
ಇನ್ನಿರುವಂಥ ವರ್ಷ ಕೇವಲ 2 ವರ್ಷದಲ್ಲೂ ಒಂದು ಸ್ವಲ್ಪ ಮುಗಿದು ಹೋಯಿತು, ಸ್ವಲ್ಪ ಮಾತ್ರ ಸಮಯ ಅವಕಾಶ. ಇಲ್ಲಿವರೆಗೆ ಯಾರು ಕೂಡ ಇರಲಿಲ್ಲ, ಇನ್ನು ಖಾತೆ ಹಂಚಿಕೆ ಕೆಲವು ಕೂಡ ಆಗುತ್ತೆ. ಇನ್ನಾದರೂ ಅಚ್ಚುಕಟ್ಟಾಗಿ ಇವರೆಲ್ಲರೂ ಕೂಡ ಕೆಲಸವನ್ನ ಮಾಡ್ಕೊಂಡು ಹೋಗ್ಲಿ ಎನ್ನುವಂತ ಆಶಯವನ್ನ ವ್ಯಕ್ತಪಡಿಸೋಣ. ಇನ್ನೊಂದು ಕಡೆಯಿಂದ ಸಚಿವ ಸ್ಥಾನ ಸಿಗದೆ ಇರುವಂತವ್ರಿಗೆ ಅಸಮಾಧಾನ ಶುರುವಾಗುತ್ತೆ. ಇನ್ನು ಡಿ ಕೆ ಶಿವಕುಮಾರ್ ಸಿಎಂ ಆಗಬೇಕು ಅಂತ ಪಟ್ಟು ಹಿಡಿದುಕೊಂಡಿದ್ದ ರಾಮನಗರ ಭಾಗದ ಇಕ್ಬಾಲ್ ಅನ್ಸಾರಿ ಅವರಿಗಿಲ್ಲ. ಇನ್ನೊಬ್ರು ಚನ್ನಗಿರಿಯ ಯಾರವರು ಶಿವಗಂಗಾ ಬಸವರಾಜ್ ಅವರಿಗೂ ಕೂಡ ಅವಕಾಶ ಸಿಕ್ಕಿಲ್ಲ. ಇನ್ನು ತನ್ವೀರ್ ಸೇಠ್ ಅಭಿಮಾನಿಗಳು ಈಗಾಗಲೇ ಆಕ್ರೋಶ ವ್ಯಕ್ತಪಡಿಸೋಕೆ ಶುರು ಮಾಡ್ಕೊಂಡಿದ್ದಾರೆ. ಮುಸ್ಲಿಂ ಸಮುದಾಯದಲ್ಲೂ ಇವರೇ ಹಿರಿಯರು, ಇವರಿಗೆ ಅವಕಾಶ ಸಿಕ್ಕಿಲ್ಲ ಎನ್ನುವಂತ ರೀತಿಯಲ್ಲಿ ಕೊನೆ ಕ್ಷಣದಲ್ಲಿ ಹೈಕಮಾಂಡ್ ಒಂದು ಟ್ವಿಸ್ಟ್ ಅನ್ನು ಕೊಟ್ಟಿದೆ. ಆರಂಭದಲ್ಲಿ ಉತ್ತರ ಕನ್ನಡ ಭಾಗದ ಮಂಕಾಳ ವೈದ್ಯ ಹೆಸರು ಅನೌನ್ಸ್ ಆಗಿತ್ತು. ಅದರ ಅಂತಿಮವಾಗಿ ಎಸ್ ಮಲ್ಲಿಕಾರ್ಜುನ್ ಹೆಸರು ಪಟ್ಟಿಗೆ ಸೇರ್ಪಡೆ ಆಗಿದೆ. ಮೊದಲ ಪಟ್ಟಿಯಲ್ಲಿ ಎಸ್ ಮಲ್ಲಿಕಾರ್ಜುನ್ ಹೆಸರು ಇರಲಿಲ್ಲ, ಮಂಕಾಳ ವೈದ್ಯ ಹೆಸರಿತ್ತು. ಆದರೆ ಮಂಕಾಳ ವೈದ್ಯರನ್ನ ಬಿಟ್ಟು ಎಸ್ ಮಲ್ಲಿಕಾರ್ಜುನ್ಗೆ ಇದೀಗ ಅವಕಾಶವನ್ನ ಮಾಡಿಕೊಡಲಾಗಿದೆ. ಅದೆಲ್ಲವೂ ಕೂಡ ಸಹಜವಾಗಿ ಇದ್ದಿದ್ದೆ. ಇದು ಸಚಿವ ಸಂಪುಟಕ್ಕೆ ಸಂಬಂಧಪಟ್ಟಂತ ಒಂದಷ್ಟು ಮಾಹಿತಿ. ನಿಮ್ಗೆ ಏನನ್ಸುತ್ತೆ ಕಮೆಂಟ್ ಬಾಕ್ಸಲ್ಲಿ ಮೆನ್ಷನ್ ಮಾಡಿ. ಧನ್ಯವಾದ.